ಆಗಕ್ಕೆ ಶುರು ಮಾಡಿದ್ಮೇಲೆ ಫರ್ಟೈಲ್ ಎಗ್ ಆ್ಯಂಡ್ ಅನ್ಫರ್ಟೈಲ್ ಎಗ್ ಅಂತ ಬರುತ್ತೆ. ಒಂದು ಸತಿ ಮೇಟಿಂಗ್ ಆದಮೇಲೆ ಏನು ಮಾಡುತ್ತೆ ಅಂದರೆ ಮೇಲ್ ಜೊತೆ ಸ್ಪರ್ಮನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದು ಸ್ಪರ್ಮ್ ಜೊತೆ ಯಾವುದು ಫರ್ಟೈಲ್ ಆಗುತ್ತೆ ಆ ಎಗ್ಗು ಹೊರಗೆ ಬರುವಾಗ ಐದರ್ ಕ್ವೀನ್ ಅಥವಾ ಮೇಲ್ ಆಗುತ್ತೆ. ಅನ್ಫರ್ಟೈಲ್ ಆಗಿರೋವಂಥ ಎಗ್ ಏನಾಗುತ್ತೆ, ಇದು ಸ್ವಲ್ಪ ಡೌಟ್ ಇದೆ, ಆಮೇಲೆ ಕನ್ಫರ್ಮ್ ಮಾಡ್ತೀನಿ. ಅನ್ಫರ್ಟೈಲ್ ಆಗಿರೋಂಥ ಎಗ್ ಏನಾಗುತ್ತೆ, ವರ್ಕರ್ ಆ್ಯಂಡ್ಸ್ ಆಗುತ್ತೆ. ಸೊ ಈ ವರ್ಕರ್ ಆ್ಯಂಡ್ಸಿಗೆ ರಿಪ್ರೊಡಕ್ಷನ್ ಇಲ್ಲ, ದೇ ಕೆನಾಟ್ ರೀಪ್ರೊಡ್ಯೂಸ್, ದೇ ಆರ್ ಸ್ಟಿರೈಲ್. ಓನ್ಲಿ ಆಗಾಗಿರೋವಂಥ ಯಾವುದು ಮೇಲ್ ಅಥವಾ ಕ್ವೀನ್ ಬರುತ್ತೆ ಅದಕ್ಕೆ ಮಾತ್ರ ಫರ್ಟಿಲಿಟಿ ಇರುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಇಷ್ಟೊಂದು ಇರುವೆ ಇದ್ದರೂ ಇದೆಲ್ಲ ಮರಿ ಇಡುತ್ತಾ ಮೊಟ್ಟೆ ಮಾಡುತ್ತೆ ಅಂದರೆ ಇದು ಯಾವುದಕ್ಕೂ ಆ ಶಕ್ತಿ ಇರೋದಿಲ್ಲ. ಕ್ವೀನ್ ಹೆಂಗೆ ಗೊತ್ತಾಗುತ್ತೆ? ಕ್ವೀನು ಈ ಆ್ಯಂಟಿಗಿನ್ನ ದೊಡ್ಡ ಸೈಜ್ ಇರುತ್ತೆ, ನೋಡಿದ್ರೇ ಗೊತ್ತಾಗುತ್ತೆ. ಇದಕ್ಕಿಂತ 4-5 ಟೈಮ್ಸ್ ಬಿಗ್ಗರ್ ಇರುತ್ತೆ ಕ್ವೀನು. ಮೇಲ್ ಟೈನಿ ಇರುತ್ತೆ, ತುಂಬ ಟೈನಿ ಇರುತ್ತೆ, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅರ್ಧ ಇರುತ್ತೆ. ಆಯಿತಾ? ಈ ಥರ ಇರೋದ್ರಿಂದಾಗಿ ಅದನ್ನು ನಾವು ಮಾಡ್ಬೋದು. ಆಮೇಲೆ ಮೇಟಿಂಗ್ ಸೀಸನ್ ಅಂತ ನ್ಯೂಕ್ಚುವಲ್ ಫ್ಲೈಟ್ ಅಂತ ಕರಿತೀವಲ್ಲ, ಅವಾಗ ಗೂಡಿಂದ ಹೊರಗೆ ಬರ್ತಾವಲ್ಲ, ಹೊರಗೆ ಬಂದಾಗ ಮೇಲು ಮತ್ತು ಕ್ವೀನ್ ಆಗುವಂಥದ್ದು ಯಾವುದಿದೆ ಅದಕ್ಕೆ ಮಾತ್ರ ರೆಕ್ಕೆ ಇರುತ್ತೆ. ನೀವು ಇರುವೆಯಲ್ಲಿ ಯಾವ ಇರುವೆಗೆ ನೀವು ರೆಕ್ಕೆಯನ್ನು ನೋಡ್ತೀರಾ ಅದು ದೇ ವಿಲ್ ಬಿ ಐದರ್ ಕ್ವೀನ್ ಆರ್ ಮೇಲ್. ದೋಸ್ ವಿತ್ ವಿಂಗ್ಸ್ ಅಂದರೆ ರೆಕ್ಕೆ ಇರೋದನ್ನು, ಅದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಇದೆ, ಅಲ್ಯಾಟ್, ALATE, ಅಲ್ಯಾಟ್. ಅಲ್ಯಾಟ್ ಕ್ವೀನ್, ಅಲ್ಯಾಟ್ ಮೇಲ್ ಅಂತ ಹೇಳಿದ್ರೆ ಅದು ರೆಕ್ಕೆ ಜೊತೆ ಇದೆ ಅಂತ ಹೇಳಿ. ಅದು ರೆಕ್ಕೆ ಕ್ರಮೇಣವಾಗಿ ಮೇಟಿಂಗ್ ಆದಮೇಲೆ ರೆಕ್ಕೆ ಬೀಳುತ್ತೆ. ರೆಕ್ಕೆ ಬಿದ್ದಾಗ ಅದನ್ನು ಡಿಲ್ಯಾಟ್ ಅಂತ ಕರೀತಾರೆ. ಡಿಲ್ಯಾಟ್ ಕ್ವೀನ್, ಡಿಲ್ಯಾಟ್ ಮೇಲ್. ರೆಕ್ಕೆ ಏನಕ್ಕೆ ಬೇಕು ಅದಕ್ಕೆ? ಫಸ್ಟು ರೆಕ್ಕೆ ಬೀಳೋದು, ಆಮೇಲೆ ರೆಕ್ಕೆ ಯಾಕೆ ಬೇಕು? ಬೇರೆ ಕಡೆ ಅದು ಇನ್ಸೆಕ್ಟಿನ ಲಕ್ಷಣ. ಇನ್ಸೆಕ್ಟ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಏನೇನು ಇರಬೇಕು? ಇನ್ಸೆಕ್ಟಿನ ಲಕ್ಷಣದಲ್ಲಿ ಆಂಟನ ಇರಬೇಕು, 6 ಕಾಲು ಇರಬೇಕು. 6 ಕಾಲು ಇಲ್ಲದಿದ್ರೆ ಇನ್ಸೆಕ್ಟ್ ಅಲ್ಲ. ಎ ಪೇರ್ ಆಫ್ ವಿಂಗ್ ಇರಬೇಕು, ಎ ಪೇರ್ ಆಫ್ ಕಾಂಪೌಂಡ್ ಐ ಇರಬೇಕು. ಇದೆಲ್ಲ ಇದ್ರೆ ಅದನ್ನ ಕೀಟ ಅಂತ ಹೇಳ್ತಾರೆ, ಕೀಟ ಅಂತ ಕರೀತಾರೆ. ಹಾಗೆ ಇಲ್ಲಿ ನಿಮ್ಗೆ ಈ ವರ್ಕರ್ ಆ್ಯಂಟ್ ನೋಡ್ಬಿಟ್ಟು ಇರಬೇಕೆ ರೆಕ್ಕೆನೇ ಇಲ್ವಲ್ಲ ಅಂದರೆ ರೆಕ್ಕೆ ವರ್ಕರ್ ಆ್ಯಂಟ್ಸಲ್ಲಿ ಇರಲ್ಲ. ಆಯಿತಾ? ಆದರೆ ಇನ್ಸೆಕ್ಟ್ ಲಕ್ಷಣದಿಂದ ಕ್ವೀನ್ ಮತ್ತು ಮೇಲಲ್ಲಿ ರೆಕ್ಕೆ ಇರುತ್ತೆ. ಏನು ಯೂಸು ಅಂತ ಹೇಳಿದ್ರೆ, ಈಗ ಅದು ಹೊರಗೆ ಬಂದ ಮೇಲೆ ಅದು ಸಂಗಾತಿಯನ್ನು ಹೊಡ್ಕೊಂಡು ಹಾರ್ಕೊಂಡು ಹೋಗ್ಬೇಕು. ಆಯಿತಾ? ಅದು ಹಾರೋದಕ್ಕೆ ಹೇಗೆ ಹೋಗಬೇಕು? ಹಾರಬೇಕಂದ್ರೆ ಅದಕ್ಕೆ ರೆಕ್ಕೆ ಬೇಕೇ ಬೇಕು. ಅದಕ್ಕೋಸ್ಕರ ರೆಕ್ಕೆ ಇದೆ. 2 ಗೂಡಿಂದಲೂ ಎಮರ್ಜ್ ಆಗಿ ಬರ್ತವೆ, ಕ್ವೀನು ಮತ್ತು ಮೇಲು ಬೇರೆ ಬೇರೆ ಕಡೆಯಿಂದ ಹೊರಗೆ ಬಂದು ಅದು ಮೇಟಿಂಗ್ ಆಗ್ತದೆ. ಅದು ಹಾರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೇರೆ ಕಡೆ ಹೋಗಬೇಕು. ಮೇಟಿಂಗ್ ಆದಮೇಲೆ ಇನ್ನೊಂದು ಜಾಗಕ್ಕೆ ಹಾರೋಗಿ ಗೂಡನ್ನು ಇನ್ನೊಂದು ಹೊಸ ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಕಿಂಗ್ಡಮನ್ನು. ಅದು ಹೆಂಗೆ ಹೋಗುತ್ತೆ? ನಡ್ಕೊಂಡು ಹೋಗೋಕ್ಕಾಗಲ್ಲ, ಹಾರ್ಕೊಂಡು ಹೋಗಬೇಕು. ಒಂದು ಸೇಫ್ ಜಾಗ ಬಂದು ಅಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕಾದಾಗ ರೆಕ್ಕೆ ಅವಶ್ಯಕತೆ ಆಮೇಲೆ ಏನಿದೆ? ಆಮೇಲೆ ಏನೂ ಇಲ್ಲ. ನಮಗೆ ಫ್ಲೈಟ್ ಎಲ್ಲಿ ತನಕ ಬೇಕು? ಒಂದು ಏರ್ಪೋರ್ಟಿಂದ ಇನ್ನೊಂದು ಏರ್ಪೋರ್ಟ್ಗೆ ಹೋಗೋ ತನಕ. ಆ ಜಾಗದಲ್ಲಿ ಇಳಿದು ನಾವು ಮನೆಗೆ ಸೇರ್ಕೊಂಡ್ಮೇಲೆ ನಮ್ಮ ಫ್ಲೈಟ್ ಅವಶ್ಯಕತೆ ಏನಿದೆ? ವಿಂಗ್ಸ್ ಬೇಡ. ಸೇಮ್ ಇದಕ್ಕೂ ಅಷ್ಟೇ ಅಷ್ಟೇ, ಅಲ್ಲೆಲ್ಲಿ ಸೆಟ್ಲ್ ಆಗುತ್ತೆ ಅಲ್ಲಿ ಸೆಟ್ಲ್ ಆಗಿಬಿಡುತ್ತೆ, ಅಲ್ಲಿ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ನಾನು ಹೇಳಿದ್ನಲ್ಲ, ಆಮೇಲೆ ಹಾರೋದೇ ಇಲ್ಲ. ಗೂಡಿಂದ ಹೊರಗೆ ಬರೋದೇ ರೇರು ಕ್ವೀನು. ನೆಕ್ಸ್ಟ್ ಗೂಡಿಂದ ಹೊರಗೆ ಯಾವಾಗ ಬರುತ್ತೆ ಅಂದರೆ ಆ ಗೂಡು ಸಾಯೋ ಸ್ಟೇಜಿಗೆ ಬಂದು ಹೊಸ ಮನೆಗೆ, ಅಂದರೆ ಈ ಮನೆ ಶಿಥಿಲಾವಸ್ಥೆಗೆ ಬಂದಿದೆ, ಹೊಸ ಮನೆ ರೀಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಅಲ್ಲಿ ಗೃಹ ಪ್ರವೇಶ ಮಾಡೋಕೆ ಮಾತ್ರ ಹೋಗುತ್ತೆ. ಆಯಿತಾ? ಇದೇನಕ್ಕೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಮನೆನ ಅಂತ ಹೇಳಿದ್ರೆ ನೋಡಿ, ಅದೇ ವಿಚಾರ. ಜಾಗದ ಪ್ರಶ್ನೆ ಅಲ್ಲ, ಇಲ್ಲಿ ಎಲೆ ಒಣಗೋಗುತ್ತೆ. ಎಲೆ ಹಸಿರಾಗಿರೋಕ್ಕೆ ಏನು ಬೇಕು? ಅದು ಸರಿ, ನೀರೆಲ್ಲ ಸರಿ, ಅದಲ್ಲದೆ ಫುಡ್ ಬೇಕು. ಫುಡ್ ಎಲ್ಲಿಂದ ಬರುತ್ತೆ ಎಲೆಗೆ? ದ್ಯುತಿ ಸಂಶ್ಲೇಷಣೆ ಎಲ್ಲಿಂದ ಆಗುತ್ತೆ? ಫೋಟೋಸಿಂಥಸಿಸ್ ಅಲ್ವಾ? ಇಲ್ಲಿ ಏನಾಗುತ್ತೆ ಅಂದರೆ ಈ ಇರುವೆಗಳು ಏನು ಮಾಡುತ್ತೆ ಅಂದರೆ ಎಲೆ ಎಲ್ಲೆಲ್ಲೋ ಇದೆ, ಈ ಎಲೆನೆಲ್ಲ ಎಳೆದು ಹೀಗೆ ಇಟ್ಕೊಳ್ಳುತ್ತೆ. ಇಳಿದು ಆ ಲಾರ್ವಲ್ ಸಿಲ್ಕಲ್ಲಿ ಎಲ್ಲಕ್ಕೂ ಅಂಟಿಸ್ಬಿಡುತ್ತೆ. ಆಯಿತಾ? ಈಗ ಇಲ್ಲಿ ನೋಡಿ 2 ಭಾಗ ಇದೆ, ಮೇಲ್ಗಡೆ ಒಂದು ಭಾಗ, ಕೆಳಗಡೆ ಒಂದು ಭಾಗ.
ಮೇಲ್ಗಡೆ ಭಾಗಕ್ಕೆ ಏನಾಗ್ತಿದೆ, ಬಿಸಿಲು ಸಿಗ್ತಾ ಇದೆ. ಕೆಳಗಡೆ ಭಾಗಕ್ಕೆ ಏನಾಗ್ತಿದೆ, ಸಿಗ್ತಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸತ್ತೋಗುತ್ತೆ. ಕೊಳೆಯೋದು ಬೇರೆ, ಕೊಳೆಯೋದು ನೆಲಕ್ಕೆ ಬಿದ್ದು ಅಲ್ಲಿ ಆರ್ಗಾನಿಸಮ್ ಜೊತೆ ರಿಯಾಕ್ಟ್ ಆಗಿ ನೀರೆಲ್ಲ ಸೇರಿದಾಗ ಅದು ಕೊಳೆಯೋದು. ಕೊಳೆಯೋಕ್ಕೆ ಮುಂಚೆ ಒಣಗಬೇಕು ಅದು. ಸೊ ಹಾಗಾಗಿ ನೋಡಿ ಇಲ್ಲೆಲ್ಲೋ ನೋಡಿದ್ವಲ್ಲ, ಆ ಕಡೆ ನೋಡಿ, ಇಲ್ಲಿ ಆ ಕಡೆ ಬಿಸಿಲು ಕಾಣದೇ ಇರೋವಂಥದ್ದು ಏನಾಗುತ್ತೆ, ಕ್ರಮೇಣವಾಗಿ ಶಕ್ತಿಯನ್ನು ಕಳ್ಕೊಂಡು ನೋಡಿ ಈ ಥರ ಎಲೆ ಒಣಗತ್ತೆ. ಒಣಗಿದಾಗ ಎಲೆ ಎಲ್ಲಿ ತನಕ ನಿಮಗೆ ಗಿಡಕ್ಕೆ ಅಂಟ್ಕೊಂಡಿರುತ್ತೆ ಅಂದರೆ ಅದು ಹಸಿರಾಗಿರೋ ತನಕ ಎಲೆ ಅಂಟ್ಕೊಂಡಿರುತ್ತೆ, ಆಯಿತಾ. ಅದು ಹಳದಿಗೆ ತಿರುಗಿ ಬ್ರೌನ್ ಆಗುವಾಗ ಎಲೆ ಅಲ್ಲಿಂದ ಕಳಚ್ಕೊಳ್ಳುತ್ತೆ, ತೊಟ್ಟನ್ನು ಕಳಚ್ಕೊಳ್ಳುತ್ತೆ, ಇನ್ನೊಂದು ಎಲೆ ಬೆಳೆಯೋಕ್ಕೆ ಜಾಗ ಮಾಡಿಕೊಡುತ್ತೆ. ಹಾಗೆ ಕಳಚ್ಕೋತಾ ಏನಾಗುತ್ತೆ, ಈ ಕೆಳಗಡೆ ಭಾಗ ಗೂಡಿಂದಿದೆಯಲ್ಲ ಇದು ಡಿಸ್ಟೆಬಿಲೈಸ್ ಆಗುತ್ತೆ, ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಈ ಕಳ್ಕೊಳ್ಳೋ ಶಕ್ತಿಯಿಂದ ಇದು ಹೀಗೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡುತ್ತೆ ಅಂದರೆ ಆ ಟೈಮ್ಗೆ ಇರುವೆ ಬೇರೆ ಗೂಡನ್ನು ಮಾಡಿಕೊಂಡು ಅಲ್ಲಿಗೆಲ್ಲನೂ ಶಿಫ್ಟ್ ಮಾಡುತ್ತೆ, ಇದನ್ನು ಅಬ್ಯಾಂಡನ್ ಮಾಡುತ್ತೆ. ನೆಕ್ಸ್ಟ್ ವರ್ಕರ್ಸ್ ಅಂಟಿರುತ್ತಲ್ಲ ಅದೇನಾಗುತ್ತೆ.